ಅದ್ಭುತವಾದಂಥ ಈ ಪ್ರಾರ್ಥನೆಯ ದಿವಸಗಳಿಗೋಸ್ಕರ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಕ್ರೈಸ್ತರಾದಂಥ ನಮಗೆ ಇದು ಒಂದು ಪವಿತ್ರವಾದ ದಿವಸಗಳಾಗಿದೆ. ಆಮೇನ್, ಹಲ್ಲೆಲೂಯಾ. ದಿನನಿತ್ಯವೂ ನೀವು ಬೆಳಗ್ಗೆ ಮತ್ತೆ ಸಾಯಂಕಾಲ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವುದು ಅದು ತುಂಬಾ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಕ್ರೈಸ್ತರಾದಂಥ ನಮಗೆ ದೇವರು ಕೊಟ್ಟಿರುವುದು ಎರಡು, ಒಂದು ಪ್ರಾರ್ಥನೆ, ಇನ್ನೊಂದು ಸತ್ಯವೇದ. ಆಮೇನ್. ಇದು ಎರಡನ್ನು ಕರೆಕ್ಟಾಗಿ ನಾವು ಸ್ತೋತ್ರ ಫಾಲೋ ಮಾಡಿದ್ರೆ, ಹಿಂಬಾಲಿಸಿದ್ರೆ ಅದು ಸಾಕು. ಹಲ್ಲೆಲೂಯಾ. ಸ್ತೋತ್ರ. ಸಭೆ ಪಾಸ್ಟ್ ಆಗಿರುವಂತ ನಮ್ಮ ಸ್ವಾಮಿ ಪಾಸ್ಟ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು, ಸಹೋದರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ವಿಶೇಷವಾಗಿ ಸೀನಿಯರ್ ಪಾಸ್ಟ್ ಆಗಿರುವಂತ ಪಾಸ್ಟರ್ ಸದಾನಂದ್ ಅವರನ್ನ ಈಗ ನೆನೆಸ್ಕೊಳ್ಳುತ್ತೇನೆ. ಅವರಲ್ಲಿ ದೇವರು ಕೊಟ್ಟಿರುವಂತ ಒಳ್ಳೆ ದರ್ಶನ, ಸ್ತೋತ್ರ. ನಾನಾ ರೀತಿಯಾದ ಸಭೆಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ದೇವರು ಒಂದು ಅಪೊಸ್ತಲರಾಗಿ ಅವರನ್ನು ದೇವರು ನೇಮಕ ಮಾಡಿದ್ದಾರೆ, ಅಭಿಷೇಕ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಮತ್ತೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿರುವಂತ ಪಾಸ್ಟರ್ ಪಾಲ್ ಪ್ರವೀಣ್ ಅವರ ಕೈ ಕೂಡ ಅವರ ಸಭೆಯಲ್ಲಿ ಸುಮಾರು ಸಲ ನಾನು ಹೋಗಿ ದೇವರ ವಾಕ್ಯವನ್ನು ನಾನು ಹಂಚಿಕೊಂಡಿದ್ದೇನೆ. ಅವರ ತಾಯಿಗಾಗಿ, ಜ್ಯೋತಿ ಸಿಸ್ಟರ್ಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಮತ್ತೊಂದಾವತ್ತಿ ನಾವು ದೇವರ ಸನ್ನಿಧಿಯಲ್ಲಿ ಇರುವುದು, ಮತ್ತೆ ಆಮೇನ್ ಸ್ತೋತ್ರ ಪ್ರಾರ್ಥನೆಯಲ್ಲಿ ಇಲ್ಲಿ ನಾವು ಬಾಲಕಾರರಾಗಿರುವುದು ನಿಜವಾಗಿ ಸಂತೋಷವಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದೇ ಇಲ್ಲ. ಆಮೇನ್, ಸ್ತೋತ್ರ. ನೀವು ಚಿಕ್ಕದಾಗಿಯೋ ದೊಡ್ಡದಾಗಿ ಏನು ಬೇಕಾದರೂ ನೀವು ಮಾಡಿಕೊಳ್ಳಿ, ಸ್ತೋತ್ರ, ಅದು ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಸ್ತೋತ್ರ. ನಮ್ಮಲ್ಲಿ ಯಾರಾದರೂ ಸ್ತೋತ್ರ ನನಗೆ ಊಟ ಮಾಡಲಿಕ್ಕೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತೀರಾ? ಇಲ್ವಲ್ಲ? ಸ್ತೋತ್ರ. ಎಲ್ಲರಿಗೂ ಏನಿಗೆ ಗೊತ್ತು? ಊಟ ಮಾಡೇ ಗೊತ್ತು. ಅದೇ ರೀತಿಯಾಗಿ ನನಗೆ ಪ್ರಾರ್ಥನೆ ಮಾಡುವುದಕ್ಕೆ ಬರಲ್ಲ, ನನಗೆ ಪ್ರಾರ್ಥನೆ ಮಾಡುವುದಕ್ಕೆ ಗೊತ್ತಿಲ್ಲ ಎಂಬುದಾಗಿ ಯಾರು ಹೇಳ್ಬಾರದು. ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಾಗಿರ್ಬೋದು, ಯವನಸ್ಥರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಕಿರಿಯರಾಗಿ ಯಾರೇ ಇರಲಿ, ಸ್ತೋತ್ರ. ನಮಗೆಲ್ಲರಿಗೆ ಗೊತ್ತಿರುವಂತ ಒಂದು ವಿಷಯ, ಬೇಕಾಗಿರುವಂತ ಒಂದು ವಿಷಯ ಏನಂದ್ರೆ ಪ್ರಾರ್ಥನೆ ಮಾಡಬೇಕು. ತಾಸು 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 ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ಹಲ್ಲೆಲೂಯಾ. ಈ ಕೊಡೆ ಕಾಲದಲ್ಲಿ ನಾವು ನೋಡುವಾಗ, ಈ ಕಲೆ ಕಾಲದಲ್ಲಿ ನಾವು ನೋಡುವಾಗ ಲೋಕದ ರೀತಿಯಾದಂತ ಕಾರ್ಯಗಳಲ್ಲಿ ನಮಗೆ ತುಂಬಾ ಇಂಟ್ರೆಸ್ಟ್ ಇದೆ. ಫೋನ್ ಮಾತಾಡುವುದರಲ್ಲಿ, ಫೋನ್ ನೋಡುವುದರಲ್ಲಿ, ಸ್ತೋತ್ರ, ತುಂಬಾ ಇಂಟ್ರೆಸ್ಟ್ ಇದೆ. ಆದರೆ ಪ್ರಾರ್ಥನೆ ಮಾಡುವುದರಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ? ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಎಷ್ಟು ಸಮಯ ನಾವು ಕಲಿಕೊಳ್ಳುತ್ತೇವೆ ಎಂಬುದನ್ನ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಅದರಲ್ಲಿ ಈ 40 ದಿವಸ ಸ್ತೋತ್ರ ಕ್ರೈಸ್ತರು ಸಭೆಗಳು ದೇವರ ಸನ್ನಿಧಿಯಲ್ಲಿ ಬಂದು ಸ್ತೋತ್ರ ಕುಳಿತುಕೊಂಡು ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಸ್ತೋತ್ರ ಬಾಧೆಪಟ್ಟು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮಗೋಸ್ಕರ ಚಚ್ಚಲ್ಪಟ್ಟು ಒಡೆಯಲ್ಪಟ್ಟು ಇದೆಲ್ಲ ನೆನೆಸಿಕೊಳ್ಳುವಂತ ಒಂದು ಅದ್ಭುತವಾದಂತ ದಿವಸಗಳಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ದಿನನಿತ್ಯ ಪ್ರಾರ್ಥನೆ. ಸತ್ಯವೇದದಲ್ಲಿ ಕೂಡ ನೀವು ಸ್ತೋತ್ರ ಬಂದಿರುವಂತ ಎಲ್ಲಾ ಪಾಸ್ಟರ್ಗಳು ಸ್ತೋತ್ರ ಕಲ್ವಾರಿ ಶಿಲುಬೆ, ಈ ಶಿಲುಬೆ ಅಂದ್ರೆ ಏನು, ನಾನಾ ರೀತಿಯಾದಂತ ಸಂದೇಶಗಳನ್ನ, ದೇವರ ವಾಕ್ಯಗಳನ್ನ ಸ್ತೋತ್ರ ಅವರು ಕೊಟ್ಟಿರುತ್ತಾರೆ. ನೀವು ಕೇಳಿರುತ್ತೀರಿ. ನಿಮ್ಮ ಹೃದಯ ಫುಲ್ಲ ದೇವರ ವಾಕ್ಯದಿಂದ ತುಂಬಿರುತ್ತದೆ. ಹಲ್ಲೆಲೂಯಾ, ಆಮೇನ್, ಸ್ತೋತ್ರ. ಊಟ ಮಾಡ್ತೀರಾ ಬಿಡ್ತೀರಾ ಅದು ಸೆಕೆಂಡ್ರಿ. ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯ ಓದಬೇಕು. ಆಮೇನ್, ಸ್ತೋತ್ರ. ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯ ಓದಬೇಕು. ಇದು ಎರಡೇ ವಿಷಯ. ಇದನ್ನು ಮಾತ್ರ ನೀವು ರೂಢಿ ಮಾಡಿಕೊಂಡ್ರೆ ಸಾಕು. ಸ್ತೋತ್ರ. ಇದು ಎರಡು ಮಾತ್ರ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು, ದೇವರ ರಾಜ್ಯಕ್ಕೆ ಹೋಗಬಹುದು. ಹಲ್ಲೆಲೂಯಾ. ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವತ್ತಿ ಈ ಸಾಯಂಕಾಲ ಸೇರಿ ಬಂದಿರುವ ಎಲ್ಲರಿಗೂ ಕೂಡ ಸ್ತೋತ್ರ. ದೇವರ ಆಶೀರ್ವಾದ, ದೇವರ ಕೃಪೆ, ದೇವರ ದಯೆ ನಿಮಗೆ ಸಿಕ್ಕಲಿ ಎಂಬುದಾಗಿ ಸ್ತೋತ್ರ ಪ್ರಾರ್ಥನೆಯೊಟ್ಟಿಗೆ ನಾನು ಇಲ್ಲಿ ನಿಂತಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ನಾನು ಕಮ್ನಳ್ಳಿಯಲ್ಲಿ ಸ್ತೋತ್ರ ಬೆಳಗ್ಗೆ ಪ್ರಾರ್ಥನೆ ಇತ್ತು. ಒಂದು 2 ತಾಸು
ಪ್ರಾರ್ಥನೆ ನಡೆಸಿದೆ. ಸ್ತೋತ್ರ. ಅಲ್ಲಿ ಸುಮಾರು ದೇವರ ಸೇವಕರು ಬಂದರು. ಸ್ತೋತ್ರ. ದೇವರ ಸೇವಕರನ್ನ ಪ್ರಾರ್ಥನೆಯಲ್ಲಿ ನಡೆಸುವುದು ಒಂದು ದೊಡ್ಡ ಕೃಪೆ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. 2 ತಾಸು ಸ್ತೋತ್ರ. 11 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 1 ಗಂಟೆ ತನಕ 2 ತಾಸು ಬೇರೆ ಏನು ಮಾಡಲಿಲ್ಲ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ಬಂದು ಸ್ವಲ್ಪ ರೆಸ್ಟ್ ಅಂದ್ರೆ ಒಂದು 10 ನಿಮಿಷ ಅಷ್ಟೇ. ಮತ್ತೆ ಸ್ತೋತ್ರ ರೆಡಿಯಾಗಿ ಇಲ್ಲಿ ಬರಕ್ಕೆ ದೇವರು ನನಗೆ ಕೃಪೆ ಕೊಟ್ಟರು. ಹಲ್ಲೆಲೂಯಾ. ಫ್ಯಾಮಿಲಿ ಆಗಿ ಬರಕ್ಕೆ ನಾನು ಟ್ರೈ ಮಾಡಿದೆ, ಆದರೆ ಆಗ್ಲಿಲ್ಲ. ಸ್ತೋತ್ರ. ನನ್ನ ಮಗ ಕಾಲೇಜಿಂದ ಬರಕ್ಕೆ ಸ್ವಲ್ಪ ಲೇಟ್ ಆಯಿತು. ಸ್ತೋತ್ರ. ಆದ ಕಾರಣ ಮಗಳು ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಎಲ್ಲ ಓದಬೇಕು ಏನೋ, ಅದಕ್ಕೋಸ್ಕರ ಮಗಳು ಒಂಟಿಯಾಗಿ ಬಿಟ್ಟು ಬರಕ್ಕೆ ಆಗಲಿಲ್ಲ. ಸೊ ಇದೆಲ್ಲ ಎತ್ತು. ಸ್ತೋತ್ರ. ಹಲ್ಲೆಲೂಯಾ. ಸಾರಿ ಪಾಸ್ಟರ್. ದೇವರ ಚಿತ್ತವಾದರೆ ಇನ್ನೊಂದು ದಿವಸ ನಾವು ಫ್ಯಾಮಿಲಿಯ ಖಂಡಿತ ಬರ್ತೀವಿ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಅವರಿಗೆ ಸ್ವಲ್ಪ ಜಾಗ ಒದಗಿಸ್ಕೊಡಿ, ಚೇರ್ ಕೊಡಿ. ಹೊಸದಾಗಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಆಮೇನ್. ಎಸ್, ಓಕೆ. ಅವ್ರಿಗೆ ಒಂದು ಚೇರ್ ಕೊಡಿ. ಆಮೇನ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆಮೇನ್. ಸ್ತೋತ್ರ. ಎಷ್ಟು ತಗ ನೀವು ಸಂತೋಷವಾಗಿದ್ದೀರಿ. ಪ್ರಶ್ನೆ ಎಂದಾಗ ಒಂಥರ ಹೋಯ್ತು. ಹಲ್ಲೆಲೂಯಾ. ಸ್ತೋತ್ರ. ಉತ್ತರ ಕೊಡ್ತೀರಾ? ಕೊಡ್ಬಹುದಾ? ಉತ್ತರ ಕೊಡ್ಬಹುದಾ? ಹಲ್ಲೆಲೂಯಾ. ಸ್ತೋತ್ರ. ಆಮೇನ್. ದೇವರ ವಾಕ್ಯದಲ್ಲಿ ಸ್ತೋತ್ರ. ದೇವರ ವಾಕ್ಯದಿಂದ ಇಲ್ಲಿ ಸೇರಿದೆ ಅಮ್ಮ, ಬನ್ನಿ ಮುಂದೆ ಬನ್ನಿ. ಸೇರಿದೆ. ಸ್ತೋತ್ರ. ಹಲ್ಲೆಲೂಯಾ. ಎಸ್, ಬನ್ನಿ ಇಲ್ಲಿ ಸೇರಿದೆ. ಕರ್ತನಿಗೆ ಸ್ತೋತ್ರ. ಎಸ್, ಹಲ್ಲೆಲೂಯಾ. ಸರಿ. 6 ವಿಧವಾದಂತ ಪ್ರಶ್ನೆಗಳನ್ನ ದೇವರ ವಾಕ್ಯದಲ್ಲಿ ಸ್ತೋತ್ರ. ಅದಕ್ಕೆ ಉತ್ತರ ಏನು? ಒಂದು ಕ್ವಶ್ಚನ್ ಇದ್ರೆ ಅದಕ್ಕೊಂದು ಆನ್ಸರ್ ಇರಲೇಬೇಕು. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳಿದ್ದೇನೆ. ನಿಮ್ಮ ಹೆಸರೇನು? ನೋಡಿ, ಒಂದು ಕ್ವಶ್ಚನ್ ಕೇಳಿದೆ, ಅದಕ್ಕೆ ಪ್ರೀತಿಯಿಂದ ಒಂದು ಉತ್ತರ ಬಂತು. ಹಲ್ಲೆಲೂಯಾ. ಸ್ತೋತ್ರ. ಮಧ್ಯಾಹ್ನ ಏನು ಊಟ ಮಾಡಿದೆ? ಉಪ್ಪಿಟ್ಟು. ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಏನಿದೆ? ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಈಗ ನಿಮ್ಗೆ ಅರ್ಥ ಆಯ್ತಲ್ಲ? ಇದೇ ವಿಷಯ. ಹಲ್ಲೆಲೂಯಾ. ಇವತ್ತಿನ ಸಂದೇಶ ಕೂಡ ಅದೇ. ಸ್ತೋತ್ರ. ನೀವೆಲ್ಲರೂ ಕೂಡ ನಿಮ್ಮ ಬೈಬಲ್ ಓಪನ್ ಮಾಡಿ 118ನೇ ಕೀರ್ತನೆ ಓಪನ್ ಮಾಡಿ. ಎಲ್ಲರೂ ಕೂಡ ಯಾವುದೇ ಲ್ಯಾಂಗ್ವೇಜ್ ಇರಲಿ 118ನೇ ಕೀರ್ತನೆ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 3 ವಾಕ್ಯಗಳು ನಾವು ಓದಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರ. 118ನೇ ಕೀರ್ತನೆ. ಸ್ತೋತ್ರ. ಎಲ್ಲರೂ ಕೂಡ ಬೈಬಲ್ ಓಪನ್ ಮಾಡಬೇಕು. ಸ್ತೋತ್ರ. ಆಮೇನ್. ಹಲ್ಲೆಲೂಯಾ. 22ನೇ ವಾಕ್ಯ, 23ನೇ ವಾಕ್ಯ, 24ನೇ ವಾಕ್ಯ ಯಾರಾದ್ರೂ ಒಬ್ರು ಜೋರಾಗಿ ಓದಿ. ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಓದಿ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆಮೇನ್. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರ ಭಕ್ತಿಯಿಂದ. ದೇವರೇ, ನನ್ನ ಸಂಗಡ ಮಾತನಾಡು. ಈ ವಾಕ್ಯದಲ್ಲಿ ಇರುವಂತಹ ಗುಡಾರ್ಥಗಳನ್ನ, ರಹಸ್ಯಗಳನ್ನ ನಮಗೆ ತೋರಿಸಿಕೊಡು. ಪವಿತ್ರಾತ್ಮನೇ, ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬು ಎಂಬುದಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಒಂದು 3 ವಾಕ್ಯಗಳನ್ನು ಆಲ್ರೆಡಿ ನಾವು ಓದಿದ್ದೇವೆ. 118ನೇ ಕೀರ್ತನೆ 22ನೇ ವಾಕ್ಯ, 23ನೇ ವಾಕ್ಯ, 24ನೇ ವಾಕ್ಯ. ಇದರಲ್ಲಿ ಸ್ತೋತ್ರ, ದೇವರ ಪವಿತ್ರಾತ್ಮನು ನಮ್ಮ ಸಂಗಡ ಮಾತನಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ, ಆಮೇನ್. ಸ್ತೋತ್ರ. 40 ದಿವಸ ಪ್ರಾರ್ಥನೆಗೋಸ್ಕರ
ಆಮೇನ್ ನೀವು ನಿಮ್ಮನ್ನು ಸಿದ್ಧಪಡಿಸಿದ್ದೀರಿ. ಆಮೇನ್ ಹಾಲೆಲೂಯ. ಇನ್ನು ಒಂದು ವಾರ ಇದೆ ಅಷ್ಟೇ. ಅದರಲ್ಲಿ ಆಮೇನ್ ದೇವರ ವಾಕ್ಯಗಳನ್ನ, ಸಿಲುಬೆ ಕಾರ್ಯಗಳನ್ನ, ಯೇಸು ನಮಗೋಸ್ಕರ ಪಟ್ಟ ಬಾಧೆಗಳನ್ನ ಧ್ಯಾನ ಮಾಡುವುದು ತುಂಬಾ ವಾಕ್ಯವಾದಂತ ಆಮೇನ್ ವಿಷಯವಾಗಿದೆ. ಇವತ್ತು ರಾತ್ರಿ ಕೂಡ ಹಾಲೆಲೂಯ ಈ ವಾಕ್ಯವನ್ನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು 118ನೇ ಕೀರ್ತನೆಯಲ್ಲಿ ಕೀರ್ತನೆಕಾರನು ಬರೆದಿರುವಂತ ಈ 3 ವಾಕ್ಯಗಳನ್ನು ನಾವು ಕೇಂದ್ರ ಬಿಂದುವಾಗಿ ಅಡಿಪಾಯವಾಗಿ ಇಟ್ಟುಕೊಂಡು ದೇವರ ಕಾರ್ಯಗಳನ್ನ, ಆತ್ಮಿಕವಾದಂತ ವಿಷಯಗಳನ್ನ ಈ ಪವಿತ್ರ ದಿವಸದಲ್ಲಿ ಪವಿತ್ರವಾದಂತ ಕಾರ್ಯಗಳನ್ನ ಧ್ಯಾನ ಮಾಡಲಿಕ್ಕೆ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಿ ಎಂಬುದಾಗಿ ಎಲ್ಲರೂ ಕೂಡ ಹಾಲೆಲೂಯ ಸ್ವರ ಎತ್ತಿ ಪ್ರಾರ್ಥನೆ ಮಾಡ್ರಿ. ದೇವರೇ, ದೇವರ ವಾಕ್ಯದಲ್ಲಿ ಇರುವಂತ ಬೆಳಕನ್ನ ನಮಗೆ ಕೊಡು ಕರ್ತನೆ. ದೇವರ ವಾಕ್ಯದಲ್ಲಿ ಇರುವಂತ ಗೂಢಾರ್ಥವನ್ನ, ರಹಸ್ಯವನ್ನ ಹಾಲೆಲೂಯ ನನ್ನ ಸಂಗಡ ಮಾತನಾಡ ಕರ್ತನೆ. ಆಮೇನ್ ಹಾಲೆಲೂಯ. ದೇವರ ವಾಕ್ಯ ನನ್ನ ಹೃದಯದಲ್ಲಿ, ದೇವರೇ ನನ್ನ ಹೃದಯದಲ್ಲಿ, ಅದಕ್ಕೋಸ್ಕರ ದೇವರೇ ನನ್ನ ಕಿವಿಯನ್ನು ತೆರೆ ಕರ್ತನೆ. ಎಲ್ಲ ಬೇಡವಾದ ಆಲೋಚನೆಗಳು, ಲೋಕದ ಎಲ್ಲ ಆಮೇನ್ ಆಲೋಚನೆಗಳು, ದುರಾತ್ಮನ ಕ್ರಿಯೆಗಳು ಯೇಸುವಿನ ಹೆಸರಿನಲ್ಲಿ ಲಯವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ದೇವರೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಈ ಪ್ರಾರ್ಥನೆ ಮಂದಿರದ ಒಳಗೆ ಪವಿತ್ರಾತ್ಮನೇ ಇಳಿದು ಬಾಕತ್ತನೆ, ಇಳಿದು ಬಾಕತ್ತನೆ. ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ಮುಟ್ಟಕತ್ತನೆ. ನಿಮ್ಮ ವಾಕ್ಯ ದೇವರೇ ಮಳೆಯಾಗಿ ಇಲ್ಲಿ ಸುರಿಯಲ್ಪಡಲಿ ಎಂಬುದಾಗಿ ಹಲ್ಲೇಲೂಯ ಕರ್ತನೇ ನಿಮಗೆ ಸ್ತೋತ್ರ. ಹಲ್ಲೇಲೂಯ, ಹಲ್ಲೇಲೂಯ ಕರ್ತನ ನಾಮಕ್ಕೆ ಸ್ತೋತ್ರ. ಆಮೇನ್ ಹಲ್ಲೇಲೂಯ, ಹಲ್ಲೇಲೂಯ ಆಮೇನ್ ಹಲ್ಲೇಲೂಯ, ಹಲ್ಲೇಲೂಯ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀಯುಕ್ತನೋ ಸರ್ವಶಕ್ತನೋ, ಯುಕ್ತನೋ ಸರ್ವಶಕ್ತನೋ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿದೆ, ಹೊಸದಾಗಿದೆ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರೇ ಯೇಸುವೇ, ನಮ್ಮ ಪಾಪದಿಂದ ಚಚ್ಚಲ್ಪಟ್ಟೆ, ಜಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನಮ್ಮ ಪಾಪದಿಂದ ಚಚ್ಚಲ್ಪಟ್ಟೆ, ಜಡಿಯಲ್ಪಟ್ಟೆ, ಗಾಯದಿಂದ ಸುಖವಾದೆ. ನಿನ್ನ ಗಾಯದಿಂದ ಸುಖವಾದೆ, ನಿನ್ನ ಗಾಯದಿಂದ ಸುಖವಾದೆ. ನೀಯುಕ್ತನೋ ಸರ್ವಶಕ್ತನೋ, ನೀಯುಕ್ತನೋ ಸರ್ವಶಕ್ತನೋ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿದೆ, ಅವು ದಿನ ದಿನವೂ ಹೊಸದಾಗಿದೆ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ ಮನಸ್ಸಿ ಕೊಂಡಾಡುವೆ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ ಕೊಂಡಾಡುವೆ. ಮನಮರುಗುವ ದೇವರೇ ಯೇಸಯ್ಯ, ನಿನ್ನ
ಚಪ್ಪಾಳೆ ತಟ್ಟಿ ಎಲ್ಲರ ಸ್ತೋತ್ರ ಮಾಡಿ ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಗಳೊಂದಿಗೆ ಎಲ್ಲರೂ ಕೂಡ ಸ್ವರ ಎತ್ತಿ ಪ್ರಾರ್ಥನೆ ಮಾಡ್ರಿ. ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಗಳನ್ನ ಮಾತನಾಡ್ರಿ. ಹಲ್ಲೆಲೂಯಾ. ಅನ್ಯ ಭಾಷೆಗಳನ್ನ ಮಾತನಾಡ್ರಿ. ಆತ್ಮದಲ್ಲಿ ತುಂಬಿ ಜೋರಾಗಿ ಚಪ್ಪಾಳೆ ತಟ್ಟಿ ಹಲ್ಲೆಲೂಯಾ. ಯೌವನಸ್ಥರು ಕೂಡ ಎಲ್ಲ ದುರಾತ್ಮನ ಕ್ರಿಯೆಗಳು, ಸೈತಾನ ಕ್ರಿಯೆಗಳು ಯೇಸುವಿನ ಹೆಸರಿನಲ್ಲಿ ಲಯವಾಗಲಿ. ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ. ಎಲ್ಲಾಗಿ ಚಪ್ಪಾಳೆ ತಟ್ಟಿ ಹಲ್ಲೆಲೂಯಾ. ಅನ್ಯ ಭಾಷೆಗಳನ್ನ ಮಾತನಾಡ್ರಿ. ಪವಿತ್ರಾತ್ಮವನ್ನು ಹಲ್ಲೆಲೂಯಾ. ಪವಿತ್ರಾತ್ಮ ಶಕ್ತಿಯಲ್ಲಿ ಇಳಿದು ಬರಲಿ. ದೇವರ ಕೃಪೆಯಲ್ಲಿ ಇಳಿದು ಬರಲಿ. ಹಲ್ಲೆಲೂಯಾ. ಅದ್ಭುತ ಕ್ರಿಯೆಗಳು ನಡೆಯಲಿ ಎಂಬುದಾಗಿ ಆಶ್ಚರ್ಯವಾದಂತಹ ಕಾರ್ಯಗಳು ಎಲ್ಲರ ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಚಪ್ಪಾಳೆ ತಟ್ರಿ. ಹಲ್ಲೆಲೂಯಾ. ಹೊಸ ಕೃಪೆಗಳನ್ನ ಹೊಂದಿಕೊಳ್ಳಿ. ಯೌವನಸ್ಥರೇ, ಯೌವನ ಮಕ್ಕಳೇ, ನನ್ನ ಹಲ್ಲೆಲೂಯಾ. ಸ್ವರ ಎತ್ತಿ ಪ್ರಾರ್ಥನೆ. ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ. ಓ ಹಲ್ಲೆಲೂಯಾ. ಹೊಸ ಕೃಪೆಗಳನ್ನ ಕೇಳ್ರಿ. ಹೊಸ ವರಗಳನ್ನ ಕೇಳ್ರಿ. ಆತ್ಮದಲ್ಲಿ ತುಂಬಿರಿ. ಓ ಹೊಸ ಅನ್ಯ ಭಾಷೆಗಳನ್ನ ಕೇಳ್ರಿ. ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಯಾರು ಸುಮ್ಮನೆ ಇರಬಾರದು. ಯೌವನ ಮಕ್ಕಳು ಬಾಯಿ ತೆರೆಯಿರಿ. ಹಲ್ಲೆಲೂಯಾ. ಹುಡುಗರು ಬಾಯಿ ತೆರೆಯಿರಿ. ಪ್ರಾರ್ಥನೆ ಮಾಡ್ರಿ. ಚಪ್ಪಾಳೆ ತಟ್ಟಿರಿ. ಹಲ್ಲೆಲೂಯಾ. ಹುಡುಗಿಯರು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಹುಡುಗಿಯರು ಪ್ರಾರ್ಥನೆ ಮಾಡಿ ದೇವರ ಕೃಪೆಯನ್ನು ಕೇಳಿ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ. ಯೆಸ್, ಬಿಡುಗಡೆ. ಪವಿತ್ರಾತ್ಮನ ಕ್ರಿಯೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಕ್ರಿಯೆ ಮಾಡ್ತಾ ಇದ್ದಾನೆ. ಎಲ್ಲ ದುರಾತ್ಮನ ಕ್ರಿಯೆಗಳು ಬಿಟ್ಟು ಹೋಗ್ತಾ ಇದೆ. ಅದ್ಭುತ ಕ್ರಿಯೆಗಳು ನಡೆಯುತ್ತಾ ಇದೆ. ಹಲ್ಲೆಲೂಯಾ. ಕರ್ತನ ಕೃಪೆ. ಪವಿತ್ರಾತ್ಮನೇ ನಿನ್ನ ಶಕ್ತಿ. ಎಲ್ಲರೂ ಬಾಯಿದ್ರೆ. ಹುಡುಗರು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮನ ಶಕ್ತಿಯನ್ನು ತುಂಬಿಕೊಳ್ಳಬೇಕು. ನಾಮಕ್ಕೆ ಸ್ತೋತ್ರ. ಕಡೇ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹಲ್ಲೆಲೂಯಾ. ಯೌವನಸ್ಥರ ದಿವ್ಯ ದರ್ಶನಗಳನ್ನು ಕಾಣುವೆನು. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಬಿಡಬೇಡ. ಪವಿತ್ರಾತ್ಮನ ಶಕ್ತಿಯನ್ನು ಇನ್ನೂ ಕೂಡ ಹೊಂದು. ಹಲ್ಲೆಲೂಯಾ. ಸಭೆಯಲ್ಲಿ ದೇವರ ಕ್ರಿಯೆ ನಡೆಯಬೇಕು. ಪವಿತ್ರಾತ್ಮನ ಶಕ್ತಿ ಬೆಂಕಿಯಾಗಿ ಇಳಿದು ಬರಬೇಕು. ಪವಿತ್ರಾತ್ಮನ ಶಕ್ತಿ ಖಾಲಿಯಾಗಿ ಇಳಿದು ಬರಬೇಕು. ಹಲ್ಲೆಲೂಯಾ. ನಿಮ್ಮ ಶರೀರದಲ್ಲಿ ಇರುವಂತ ಶಕ್ತಿಯನ್ನ ಸ್ವಲ್ಪ ಪ್ರಯೋಜನ ಮಾಡ್ರಿ. ಹಲ್ಲೆಲೂಯಾ. ದೇವರಿಂದ ಹೊಂದಿಕೊಂಡು ಆಚೆ ಹೋಗುವವರಾಗಿರ್ರಿ. ಬೆರಿದಾಗಿ ಬಂದು ಮತ್ತೆ ಬೆರಿದಾಗಿ ಹೋಗಬಾರದು. ದೇವರಿಂದ ಹೊಂದಿಕೊಂಡು ಹೋಗಬೇಕು. ಯೌವನಸ್ಥರೆಲ್ಲ ಆತ್ಮದಲ್ಲಿ ತುಂಬಿರಬೇಕು. ಹುಡುಗಿಯರೆಲ್ಲ ಅನ್ಯ ಭಾಷೆಗಳಲ್ಲಿ ಮಾತನಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನು ಏನೋ ಮಾಡ್ತಾ ಇದ್ದಾನೆ. ಓ ನನ್ನ ಕಿವಿಯಲ್ಲಿ ದೇವರ ಒಂದು ಮಾತು ಕೇಳ್ತಾ ಇದೆ. ಹಲ್ಲೆಲೂಯಾ. ಬೆಂಕಿಯನ್ನು ಹಾಕಕ್ಕೆ ಬಂದೇನೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಾಕ್ಯ ಪ್ರಕಾರ ಬೆಂಕಿಯನ್ನು ಅದು ಈಗಲೇ ಹತ್ತಿ ಉರಿದರೆ ಎಷ್ಟೋ ನಿಮ್ಮ ಹೃದಯದಲ್ಲಿ ಒಂದು ಪವಿತ್ರಾತ್ಮನ ಬೆಂಕಿ, ದೇವರ ವಾಕ್ಯ ಎಂಬ ಬೆಂಕಿ, ದೇವರ ಪ್ರಾರ್ಥನೆ ಎಂಬ ಬೆಂಕಿ ಸಭೆಯಲ್ಲಿ ಹತ್ತಿ ಉರಿಯಲಿ. ಬೇಡವಾದ ಕಾರ್ಯಗಳು, ಪಾಪವಾದ ಕಾರ್ಯಗಳು, ದುರಾತ್ಮನ ಕ್ರಿಯೆಗಳು ಯೇಸುವಿನ ಹೆಸರಿನಲ್ಲಿ ಅದು ಬಿಟ್ಟು ಹೋಗಲಿ, ಲಯವಾಗಲಿ. ಯಾರೆಲ್ಲ ಅನ್ಯ ಭಾಷೆಗಳು ಹೊಂದಿಕೊಂಡಿದ್ದೀರೋ ಹಂಗೇ ಮಾತನಾಡ್ರಿ.
ಅನ್ಯ ಭಾಷೆಗಳಲ್ಲಿ ಮಾತನಾಡಿ. ಹಾಲೆಲೂಯಾ, ಹಾಲೆಲೂಯಾ. ಹಂಗೆ ನೀವು ಮಾತನಾಡ್ತಾ ಇರುವಾಗ ಇವತ್ತು ಏನ್ ಮಾಡ್ತಾ ಇದೆ ಗೊತ್ತಾ? ನಿಮಗೆ ಹೊಸ ಭಾಷೆಗಳನ್ನ ದೇವರು ಕೊಡ್ತಾ ಇದ್ದಾರೆ. ಎಸ್, ಹಾಲೆಲೂಯಾ, ಹಾಲೆಲೂಯಾ. ಹೊಸ ಭಾಷೆಗಳನ್ನು ದೇವರು ಕೊಡಲಿಕ್ಕೆ ಇಲ್ಲಿ ಇಳಿದು ಬಂದಿದ್ದಾರೆ. ಎಷ್ಟು ಜನ ನಂಬುತ್ತೀರಿ? ಎಷ್ಟು ಜನರಿಗೆ ಹೊಸ ಅನ್ಯ ಭಾಷೆಗಳು ಬೇಕು? ಹಾಲೆಲೂಯಾ. ಓ ರಾಮ ಸಾಕನರ. ದೇವರ ಆತ್ಮನು ನಮಗೆ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ಯೌವನಸ್ಥರನ್ನು ಇವತ್ತು ಹೊಸದಾಗಿ ದೇವರ ಅಭಿಷೇಕ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ಹುಡುಗರಿದ್ದಾರೆ, ಇಲ್ಲಿ ಹುಡುಗಿಯರಿದ್ದಾರೆ. ಹಾಲೆಲೂಯಾ. ಹೊಸ ಅಭಿಷೇಕ, ಹೊಸ ಅಭಿಷೇಕ. ಹಾಲೆಲೂಯಾ. ಓ ಕರ್ತನ ನಾಮಕ್ಕೆ ಸ್ತೋತ್ರ. ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳು, ಓ ದೇವರ ವಾಕ್ಯಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನ ಕ್ರಿಯೆ. ಎಸ್, ಎಸ್, ಹಾಲೆಲೂಯಾ. ನಾಚಿಕೆ ಪಡಬೇಡ್ರಿ, ನಾಚಿಕೆ ಪಡಬೇಡ್ರಿ, ನಾಚಿಕೆ ಪಡಬೇಡ್ರಿ. ಹಲ್ಲೆಲೂಯಾ. ಸ್ವರ ಎತ್ತುವುದಲ್ಲಿ ನಾಚಿಕೆ ಬೇಡ, ಚಪ್ಪಾಳೆ ತಟ್ಟುವುದಲ್ಲಿ ನಾಚಿಕೆ ಬೇಡ, ಅನ್ಯ ಭಾಷೆಗಳಲ್ಲಿ ನಾಚಿಕೆ